ಪ್ರೈಸ್ ದಿ ಲಾರ್ಡ್. ದೇವರ ಅತಿ ಪರಿಶುದ್ಧವಾದಂತ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ವೀಕ್ಷಕರಿಗೂ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ತಿಳಿಸುತ್ತೇನೆ. ನಮಗೆ ಮತ್ತೊಂದು ವಿಡಿಯೋ ಮೂಲಕವಾಗಿ ದೇವರ ಸಮ್ಮುಖದಲ್ಲಿ ಆಗಿರುವಂತೆ ದೇವರು ನಮಗೆ ಸಹಾಯ ಮಾಡಿರುವುದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ. ಪ್ರಿಯರೇ, ನಾವು ಕಲಿಯುವಂತ ವಿಷಯದ ಮುಂದಿನ ಭಾಗಗಳನ್ನ ಚಿಂತಿಸುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಬಹಳ ಅರ್ಥಗಂಭೀರವಾಗಿರುವಂತ ಒಂದು ಭಾಗವನ್ನ ನಾವು ಬೈಬಲ್ ಕ್ಲಾಸಿನ ಮೂಲಕ ಕಲಿಯುವುದಕ್ಕೆ ದೇವರು ನಮಗೆ ಸಹಾಯ ಮಾಡುತ್ತಾ ಇರುವುದಕ್ಕಾಗಿ ನಮ್ಮ ದೇವರಿಗೆ ಸ್ತೋತ್ರವನ್ನು ಮಾಡುತ್ತೇನೆ. ನಾವು ಚಿಂತಿಸುವಂತ ವಿಷಯ ಪರಿಶುದ್ಧಾತ್ಮನನ್ನು ಕುರಿತಾಗಿ ನಾವು ಚಿಂತಿಸುತ್ತಾ ಇದೆ. ಕಳೆದ ವಿಡಿಯೋದಲ್ಲಿ ನಾವು ಚಿಂತಿಸಿದ್ದೇವೆ ಪರಿಶುದ್ಧಾತ್ಮನ ಕೆಲವೊಂದು ನಿಜ ಸ್ಥಿತಿಗಳನ್ನ ಕುರಿತಾಗಿ ನಾವು ಚಿಂತಿಸಿದೆ. ಸೊ ಇವತ್ತು ನಾವು ಚಿಂತಿಸುವುದಕ್ಕೆ ಹೋಗುವಂತ ವಿಷಯ ದಿ ಫ್ರೂಟ್ ಆಫ್ ದಿ ಹೋಲಿ ಸ್ಪಿರಿಟ್ ಎಂಬುದಾಗಿ. ಅಂದರೆ ಕಳೆದ ದಿವಸ ಚಿಂತಿಸಿರುವಂತ ವಿಷಯದ ಮುಂದಿನದ ಭಾಗಗಳನ್ನ ಇವತ್ತು ಚಿಂತಿಸುವುದಕ್ಕೆ ಇಷ್ಟಪಡುತ್ತಾ ಇದೆ. ಪವಿತ್ರಾತ್ಮನ ಫಲಗಳನ್ನ ಕುರಿತಾಗಿ ನಾವು ಚಿಂತಿಸುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಒಬ್ಬ ವ್ಯಕ್ತಿ ಪರಿಶುದ್ಧಾತ್ಮನಿಂದ ತುಂಬಲ್ಪಡುವಾಗ, ಪವಿತ್ರಾತ್ಮನ ಸ್ನಾನವನ್ನು ಹೊಂದಿಕೊಳ್ಳುವಾಗ, ಆ ಹೊಂದಿಕೊಂಡಿದ ನಂತರವಾಗಿ ಆ ವ್ಯಕ್ತಿಯಲ್ಲಿ ಕಂಡು ಬರಬೇಕಾದಂತ ಇಲ್ಲ ಹೊರಗೆ ಬರಬೇಕಾದಂತ ಫಲಗಳನ್ನ ಕುರಿತಾಗಿದೆ ಇವತ್ತು ನಾವು ಚಿಂತಿಸುವುದಕ್ಕಾಗಿ ಹೋಗುವುದು. ಕಳೆದ ದಿವಸ ವಿಡಿಯೋದಲ್ಲಿ, ಇದರ ಮುಂದಿನ ವಿಡಿಯೋ ನೀವು ನೋಡುವುದಾದರೆ, ಫಲವನ್ನು ಹೊರಡಿಸುವುದು ಯಾರು, ಯಾವ ರೀತಿಯಲ್ಲಿ ಎಂಬುದಾಗಿ ನಾವು ಚಿಂತಿಸಿದೆ. ಇವತ್ತು ಫಲಗಳು ಏನು ಎಂಬುದಾಗಿ ನಾವು ಚಿಂತಿಸುವುದಕ್ಕೆ ಹೋಗುತ್ತಾ ಇದೆ. ಪರಿಶುದ್ಧಾತ್ಮನಿಂದ ಉಂಟಾಗುವ ಫಲಗಳು 9 ವಿಧವಾದಂತ ಫಲಗಳನ್ನ ನಮಗೆ ನೋಡುವುದಕ್ಕೆ ಸಾಧ್ಯ. 9 ವಿಧವಾದಂತ ಫಲಗಳು. ಅದು ಗಲಾತ್ಯ ಬರೆದ ಪತ್ರಿಕೆಯ 5ನೇ ಅಧ್ಯಾಯ ಅದರ 22ನೇ ವಾಕ್ಯದಿಂದ ನಾವು ಓದುವಾಗ ಗೊತ್ತಾಗುತ್ತದೆ. 22, 23ನೇ ವಾಕ್ಯಗಳಲ್ಲಿ ಆ ಕಾರ್ಯವನ್ನ ನಮಗೆ ನೋಡುವುದಕ್ಕೆ ಸಾಧ್ಯ. ಆತ್ಮನಿಂದ ಉಂಟಾಗುವ ಫಲಗಳು ಏನು ಎಂಬುದಾಗಿ ಅಲ್ಲಿ ನಮಗೆ ನೋಡುವುದಕ್ಕೆ ಸಾಧ್ಯ. ಆ ಒಂದು ವಚನದ ಪ್ರಕಾರ 9 ವಿಧವಾದಂತ ಫಲಗಳ ಕುರಿತು ನಮಗೆ ಸ್ವಲ್ಪ ಸಮಯ ಚಿಂತಿಸುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಬಹಳ ಅರ್ಥಗಂಭೀರವಾಗಿರುವಂತ ವಿಷಯವಾಗಿದೆ. ಒಬ್ಬ ವ್ಯಕ್ತಿಯನ್ನ ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟವನು, ಪರಿಶುದ್ಧಾತ್ಮ ಸ್ನಾನ ಹೊಂದಿದವನು ಎಂಬುದಾಗಿ ನಮಗೆ ಗೊತ್ತಾಗುವುದು ಆ ವ್ಯಕ್ತಿಯ ಕ್ರಿಯೆಗಳಿಂದ, ಅದು ಹೊರಗೆ ಬರುವಂತ ಫಲಗಳ ಮೂಲಕವಾಗಿ ನಮಗೆ ಗೊತ್ತಾಗುತ್ತದೆ. ವಚನದಲ್ಲಿ ಹೇಳುವಂತ ಫಲಗಳು ಒಬ್ಬ ವ್ಯಕ್ತಿಯಲ್ಲಿ ಕಂಡು ಬರುವುದಾದರೆ ಆ ವ್ಯಕ್ತಿ ಪರಿಶುದ್ಧಾತ್ಮನಿಂದ ನಡೆಸಲ್ಪಡುವವನು, ಇಲ್ಲ ಪವಿತ್ರಾತ್ಮ ಸ್ನಾನವನ್ನು ಹೊಂದಿರುವಂತ ವ್ಯಕ್ತಿಯಾಗಿ ನಮಗೆ ನೋಡುವುದಕ್ಕೆ ಸಾಧ್ಯ, ಅರಿಯುವುದಕ್ಕೆ ಸಾಧ್ಯ. ಪರಿಶುದ್ಧಾತ್ಮ ಸ್ನಾನ ಹೊಂದಿರುವವರಲ್ಲಿ ಈ ಫಲಗಳು ಬರಬೇಕು ಎಂಬುದಾಗಿ ವಚನ ನಮಗೆ ತಿಳಿಸುತ್ತಾ ಇದೆ. ವಾಕ್ಯವು ಅದನ್ನ ನಮಗೆ ಹೇಳುತ್ತಾ ಇದೆ. ಹಾಗಾದ್ರೆ ನಮಗೆ ವಚನದ ಕಡೆಗೆ ಗಮನವನ್ನು ಕೊಡೋಣ. ದೇವ ಜನರೇ, ಕ್ರೈಸ್ತರಾದಂತ ನಾವು ನಮ್ಮ ಒಳಗಿಂದ ಈ ಆತ್ಮೀಯ ಫಲಗಳು ಹೊರಗೆ ಬರಬೇಕೆಂದೇ ದೇವರು ಇಷ್ಟಪಡುತ್ತಾ ಇದೆ. ದೇವರ ವಚನವು ಅದನ್ನ ನಮಗೆ ತೋರಿಸುತ್ತಾ ಇದೆ. ಮಾನಸಾಂತರದ ವಿಷಯ ಬಗ್ಗೆ ನಾವು ಚಿಂತಿಸುವಾಗ ಒಂದು ವಾಕ್ಯವನ್ನ ನಾವು ಓದಿದ್ದೇವೆ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಮಾನಸಾಂತರಕ್ಕೆ ಯೋಗ್ಯವಾದಂತ ಫಲವನ್ನು ಕೊಡಿರಿ ಎಂಬುದಾಗಿ.
ಹಾಗಾದರೆ ಒಬ್ಬ ವ್ಯಕ್ತಿ ಮಾನಸಾಂತರ ಹೊಂದಿದರೆ ಅದರ ಫಲವು ಪರಿಶುದ್ಧಾತ್ಮನಿಂದ ತುಂಬಲ್ಪಡುವಾಗ ಹೊರಗೆ ಬರುತ್ತದೆ. ಹಾಗಾದರೆ ಆ 9 ವಿಧವಾದಂತ ಪವಿತ್ರಾತ್ಮನ ಕೊಡುವ ಫಲವು ನಮ್ಮ ಒಳಗಿಂತ ಹೊರಗೆ ಬರುವುದಾದರೆ ಯಥಾರ್ಥವಾಗಿ ಯೇಸು ಕ್ರಿಸ್ತುವಿನ ಮಗನು ಎಂಬುದಾಗಿರುವ ಪದವಿಗೆ ಆ ವ್ಯಕ್ತಿ ಯೋಗ್ಯನಾಗಿದ್ದಾನೆ. ಸೊ ಅದರಿಂದ ಇವತ್ತಿನ ಈ ಬೈಬಲ್ ಕ್ಲಾಸು ನಾವು ಕೇಳುವಾಗ, ಈ ಕ್ಲಾಸ್ ಅನ್ನ ನೀವು ಕೇಳುವಾಗ ನಮ್ಮನ್ನು ಸ್ವಲ್ಪ ಪರಿಶೋಧಿಸಿಕೊಳ್ಳೋಣ. ಈ ಫಲಗಳು ನನ್ನಿಂದ ಹೊರಗೆ ಬರುತ್ತಾ ಇದೆಯಾ ಇಲ್ಲ ಎಂಬುದಾಗಿ ನಮ್ಮನ್ನು ಪರಿಶೋಧಿಸಿಕೊಳ್ಳೋಣ. ಸೊ ನಮಗೆ ಡೈರೆಕ್ಟ್ ಆಗಿ ಸಂದೇಶಕ್ಕೆ ಕ್ಲಾಸಿಗೆ ಹೋಗುವಂತೆ ದೇವರು ಸಹಾಯ ಮಾಡಲಿ. ದಿ ಫ್ರೂಟ್ ಆಫ್ ದಿ ಹೋಲಿ ಸ್ಪಿರಿಟ್ ಎಂಬುದಾಗಿರುವಂತ ವಿಷಯವಾಗಿದೆ ಇವತ್ತಿನ ಸಬ್ಜೆಕ್ಟ್. ಇವತ್ತಿನ ವಿಷಯ ಅದಾಗಿದೆ. ಗಲಾತ್ಯ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಾಕ್ಯ. ಸೊ 9 ವಿಧವಾದ ಫಲಗಳಲ್ಲಿ 1ನೆಯ ಫಲವಾಗಿದೆ ಲವ್ ಎಂಬುದಾಗಿ ನಾವು ಹೇಳುತ್ತೇವೆ. ಇಂಗ್ಲಿಷಿನಲ್ಲಿ ಲವ್ ಎಂಬುದಾಗಿ ಹೇಳುವಾಗ ಕನ್ನಡದಲ್ಲಿ ಪ್ರೀತಿ ಎಂಬುದಾಗಿ ನಮಗೆ ನೋಡುವುದಕ್ಕೆ ಸಾಧ್ಯ. ಡಿವೈನ್ ಲವ್ ಎಂಬುದಾಗಿ, ದೈವಿಕ ಪ್ರೀತಿ ಎಂಬುದಾಗಿ ನಮಗೆ ನೋಡಿಕೊಳ್ಳುವುದಕ್ಕೆ ಸಾಧ್ಯ. God so the love the world ಎಂಬುದಾಗಿ, ದೇವರು ಈ ಲೋಕವನ್ನು ಪ್ರೀತಿಸಿದನು. ಸೊ ಪ್ರೀತಿ ಎಂಬುದಾಗಿರುವ ವಿಷಯದಲ್ಲಿ 2 ಕಾರ್ಯಗಳನ್ನ ನಮಗೆ ಚಿಂತಿಸುವುದಕ್ಕೆ ಸಾಧ್ಯ. ಒಂದು ವರ್ಲ್ಡ್ಲಿ ಲವ್ ಎಂಬುದಾಗಿ, ಅಂದರೆ ಲೋಕದ ಪ್ರೀತಿ ಎಂಬುದಾಗಿಯೂ, ಇನ್ನೊಂದು ದೈವಿಕ ಪ್ರೀತಿ ಎಂಬುದಾಗಿ, ಡಿವೈನ್ ಲವ್ ಎಂಬುದಾಗಿ ಹೇಳುತ್ತೇವೆ. ಈ 2 ಪ್ರೀತಿಗಳಿಗೂ 2 ಅರ್ಥಗಳನ್ನ ನಮಗೆ ನೋಡುವುದಕ್ಕೆ ಸಾಧ್ಯ. ಲೋಕದ ಪ್ರೀತಿ ಬೇರೆ, ದೇವರ ಪ್ರೀತಿ ಬೇರೆ ಎಂಬುದಾಗಿ. ಲೋಕದ ಪ್ರೀತಿಯು ದೇವರ ಪ್ರೀತಿಗೂ ಬೆಳಗಿಗೂ ಕತ್ತಲೆಗೂ ಎಷ್ಟು ಅಗಲವಿರುತ್ತದೋ ಅಷ್ಟು ಅಗಲವಾದಂಥದ್ದಾಗಿದೆ. ಅದರಿಂದ ಕ್ರೈಸ್ತರಾದಂಥ ದೇವಜನರಾದಂಥ ನಾವು ಚಿಂತಿಸಬೇಕಾಗಿರುವುದು, ಅರಿಯಬೇಕಾಗಿರುವುದು ನಮ್ಮ ಒಳಗೆ ಇರುವಂತ ಪ್ರೀತಿ ಯಾವುದು ಎಂಬುದಾಗಿ. ಲೋಕದ ಪ್ರೀತಿಗೆ ಒಂದು ಪರಿಧಿ ಉಂಟು ಮಿತಿ ಉಂಟು ಎಂಬುದಾಗಿ ನಮಗೆ ನೋಡುವುದಕ್ಕೆ ಸಾಧ್ಯ. ಯಾಕಂದ್ರೆ ಅದು ಇಂಥ ಸ್ಥಳದಿಂದ ಇಂಥ ಸ್ಥಳದವರೆಗೂ ಅದಕ್ಕೊಂದು ಕೊನೆ ಉಂಟು ಎಂಬುದಾಗಿ ನಮಗೆ ನೋಡುವುದಕ್ಕೆ ಸಾಧ್ಯ. ಅದು ಮರಣದವರೆಗೂ ಇರುವಂತ ಪ್ರೀತಿಯಾಗಿದೆ ಲೋಕದ ಪ್ರೀತಿ. ಆದರೆ ಡಿವೈನ್ ಲವ್ ಎಂಬುದಾಗಿ ಹೇಳಿದರೆ ದೈವಿಕ ಪ್ರೀತಿಗೆ ಕೊನೆ ಇಲ್ಲ ಎಂಬುದಾಗಿ ನಮಗೆ ನೋಡುವುದಕ್ಕೆ ಸಾಧ್ಯ. ಅದರಿಂದಲೇ ದೇವರು ಈ ಲೋಕವನ್ನು ಪ್ರೀತಿಸಿದನು. ಆ ಪ್ರೀತಿಯನ್ನು ತೋರ್ಪಡಿಸುವುದಕ್ಕೆ ದೇವರ ಒಬ್ಬನೇ ಮಗನನ್ನ ಈ ಲೋಕಕ್ಕೆ ಕೊಟ್ಟನು. ಯಾಕಂದರೆ ಆ ಒಬ್ಬನೇ ಮಗನನ್ನ ಯಾರು ನಂಬುವುದು ಅವನಿಗೆ ನಿತ್ಯ ಜೀವವನ್ನು ದೇವರು ಮಾಡಿದನು, ಇಲ್ಲ ದೇವರು ಕೊಟ್ಟಿದ್ದನು. ಹಾಗಾದರೆ ನಿತ್ಯ ಜೀವವನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ ಯೇಸುವನನ್ನ ಪ್ರೀತಿಸಬೇಕು. ದೇವರು ಈ ಲೋಕದಲ್ಲಿರುವ ಎಲ್ಲರಿಗೂ ನಿತ್ಯ ಜೀವವು ವಾಗ್ದಾನ ಮಾಡಿದೆ. ಹಾಗಾದ್ರೆ ದೈವಿಕ ಪ್ರೀತಿಯು ಅದು ನಶ್ವರವಾಗಿರುವುದು, ಅನಶ್ವರವಾಗಿರುವುದು, ಅದಕ್ಕೆ ಕೊನೆ ಇಲ್ಲ ಎಂಬುದಾಗಿ, ಅದು ಮುಗಿದೋಗುವಂತ ಪ್ರೀತಿ ಅಲ್ಲ ಎಂಬುದಾಗಿ. ದೈವಿಕ ಪ್ರೀತಿ ಅದು ದೇವ ಜನರ ಒಳಗೆ ಕಂಡು ಬರಬೇಕು. ಹಾಗಾದ್ರೆ ಲೋಕದ ಪ್ರೀತಿ ಏನಾಗಿದೆ? ಲೋಕದ ಪ್ರೀತಿಗೆ ದೇವರಿಂದ ಲೋಕವನ್ನು ಪ್ರೀತಿಸುವವನು, ಲೋಕದ ಪ್ರೀತಿ ಉಳ್ಳವನಿಗೆ ದೇವರ ಪ್ರೀತಿ ಇಲ್ಲ ಎಂಬುದಾಗಿ ಒಂದು ವಚನ
ಒಂದು ಯೋಹಾನ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಾಕ್ಯದಿಂದ ನಾವು ಓದುವಾಗ, ಲೋಕವನ್ನು ಪ್ರೀತಿಸುವವನ ಮೇಲೆ ದೇವರ ಪ್ರೀತಿ ಇಲ್ಲ ಎಂಬುದಾಗಿ. ಹಾಗಾದರೆ ದೇವರ ಪ್ರೀತಿ ಅಂದರೆ ಏನು? ದೇವರ ಪ್ರೀತಿ ಅಂದರೆ ವ್ಯತ್ಯಾಸವಿಲ್ಲದಂತೆ ಎಲ್ಲರನ್ನ ಪ್ರೀತಿಸುವುದಕ್ಕೆ ನಮಗೆ ಕಲಿಸುವಂತದಾಗಿದೆ ದೇವರ ಪ್ರೀತಿ ಎಂಬುದಾಗಿ. ವ್ಯತ್ಯಾಸವಿಲ್ಲ, ಜಾತಿ ಮತ ವರ್ಣ ವರ್ಗ ವ್ಯತ್ಯಾಸಗಳಿಲ್ಲದಂತೆ ಪ್ರೀತಿಸುವಂತ ಪ್ರೀತಿಗೆ ಡಿವೈನ್ ಲವ್ ಎಂಬುದಾಗಿ ಹೇಳುತ್ತೇವೆ, ದೈವಿಕ ಪ್ರೀತಿ ಎಂಬುದಾಗಿ. ದೈವಿಕ ಪ್ರೀತಿ ನಮಗೆ ತೋರಿಸಿಕೊಡುವಂತ ಏಕ ಗ್ರಂಥವು ದೇವರ ವಚನವಾಗಿದೆ. ಸತ್ಯವೇದ ಪುಸ್ತಕದಲ್ಲಿ ಮಾತ್ರವೇ ದೇವರ ಪ್ರೀತಿಯನ್ನ ನಮಗೆ ನೋಡಿಕೊಳ್ಳುವುದಕ್ಕೆ ಸಾಧ್ಯ. ಯಾಕಂದರೆ ದೇವರ ಪ್ರೀತಿ ನಮಗೆ ತಿಳಿಸುವುದು ಹೇಗೆಂದರೆ, ಸಮಸ್ತ ಲೋಕವನ್ನು, ಲೋಕದ ಜನರನ್ನು ದೇವ ಜನರು ಪ್ರೀತಿಸಬೇಕು. ವ್ಯತ್ಯಾಸವಿಲ್ಲದಂತೆ ಪ್ರೀತಿಸುವುದಕ್ಕೆ ನಮಗೆ ಕಲಿಸಿಕೊಡುವುದು ದೇವರ ವಚನವಾಗಿದೆ. ಹಾಗಾದರೆ ಯೇಸು ಈ ಲೋಕದಲ್ಲಿರುವ ಎಲ್ಲರನ್ನ ಪ್ರೀತಿಸಿದರು. ಯೇಸು ಕೇವಲ ಯಹೂದರನ್ನ ಪ್ರೀತಿಸಿದೆ ಎಂಬುದಾಗಿ ಅಲ್ಲ ವಚನ ಹೇಳುತ್ತಾ ಇರುವುದು. ಯೇಸು ಈ ಲೋಕದಲ್ಲಿರುವ ಸಕಲ ಮಾನವನನ್ನು ಪ್ರೀತಿಸಿದನು. ಬಡತನದಲ್ಲಿರುವವನನ್ನು, ಶ್ರೀಮಂತನದಲ್ಲಿ ಇರುವವನನ್ನು, ಮತ್ತು ಆ ಗಂಡು ಹೆಣ್ಣು ಎಂಬುದಾಗಿರುವ ವ್ಯತ್ಯಾಸವಿಲ್ಲದಂತೆ ಸಕಲರನ್ನು ಯೇಸು ಪ್ರೀತಿಸಿದನು. ಆ ಪ್ರೀತಿಯಾಗಿದೆ ಡಿವೈನ್ ಲವ್, ಆ ಪ್ರೀತಿಯಾಗಿದೆ ದೈವಿಕ ಪ್ರೀತಿ. ಈ ಪ್ರೀತಿ ನಮ್ಮ ಒಳಗೆ ಬರಬೇಕು. ಆ ಪ್ರೀತಿ ಮಾರ್ಗವನ್ನು ತೋರಿಸಿದವನು ಕ್ರಿಸ್ತನಾಗಿದ್ದಾನೆ. ಸೊ ಹಾಗಾದರೆ ಪ್ರಿಯರೇ, ಒಂದು ಮಾತು ಕೂಡ ಈ ವಿಡಿಯೋದ ಮೂಲಕ ಹೇಳುವುದಕ್ಕೆ ಇಷ್ಟಪಡುವುದು ಏನೆಂದರೆ, ಎಲ್ಲಾ ಮಾನವನನ್ನು ಪ್ರೀತಿಸುವುದಕ್ಕೆ ಕಲಿಸುವಂಥದ್ದು ಯೇಸುವಿನ ವಚನವಾಗಿದೆ. ಅದರಿಂದ ಕ್ರೈಸ್ತರಿಗೆ ವ್ಯತ್ಯಾಸವಿಲ್ಲ, ಸಕಲ ಮನುಷ್ಯನನ್ನು ಪ್ರೀತಿಸುವುದಕ್ಕೆ ಹೇಳುತ್ತಾ ಇದೆ. ನಾವಿವತ್ತು ಲೋಕವನ್ನು, ಜನರನ್ನು ಪ್ರೀತಿಸುತ್ತೇವೆ, ಆದರೆ ನಮ್ಮವರನ್ನ ಪ್ರೀತಿಸುವವರು ನಮಗೆ ನೋಡುವುದಕ್ಕೆ ಸಾಧ್ಯ. ಆದರೆ ಯೇಸು ಆತರವಾಗಿ ಅಲ್ಲ, ಎಲ್ಲರನ್ನ ಪ್ರೀತಿ ಮಾಡುವುದಕ್ಕೆ ಹೇಳಿರುವಂತವನು ಯೇಸುವಾಗಿದ್ದಾನೆ. ಅದರಿಂದ ಆ ಪ್ರೀತಿಗೆ ಡಿವೈನ್ ಲವ್ ಎಂಬುದಾಗಿ ಹೇಳುತ್ತೇವೆ. ಆ ಪ್ರೀತಿಯಾಗಿದೆ ದೇಶ ಪ್ರೀತಿ ಎಂಬುದಾಗಿ. ನಾವು ದೇಶವನ್ನು ಪ್ರೀತಿಸುವವರೆಂದು ಹೇಳಿ ದೇಶದ ಮಣ್ಣನ್ನ ಪ್ರೀತಿಸುವವರಾಗಿ ಮಾರಬಾರದು. ದೇಶದಲ್ಲಿರುವ ಮೃಗಗಳನ್ನ ಪ್ರೀತಿಸುವವರಾಗಿ ಮಾರಬಾರದು. ದೇಶದಲ್ಲಿರುವಂತ ಕಾಡುಗಳನ್ನ, ಆ ಪಶು ಪಕ್ಷಿಗಳನ್ನ ಪ್ರೀತಿಸುವವರಾಗಿ ಮಾರಬಾರದು. ಆದ್ರೆ ಈ ಕಾಲದಲ್ಲಿ ಮನುಷ್ಯನು ಪ್ರೀತಿಸಿದಂತೆ ದೇಶವನ್ನ ಪ್ರೀತಿಸುವುದೆಂದೇ ಹೆಸರು ಹೇಳಿ ದೇಶದಲ್ಲಿರುವಂತ ಪ್ರಾಣಿಗಳನ್ನ, ಪಕ್ಷಿಗಳನ್ನ ಮಾತ್ರ ಪ್ರೀತಿಸುವಂತ ಒಬ್ಬ ಗುಂಪಾಗಿ ಮನುಷ್ಯನು ಮಾರುತ್ತಾ ಇದೆ. ಆದರೆ ಅದು ಡಿವೈನ್ ಪ್ರೀತಿ ಅಲ್ಲ, ಅದು ದೈವಿಕ ಪ್ರೀತಿ ಅಲ್ಲ. ದೈವಿಕ ಪ್ರೀತಿ ಅಂದರೆ ಮಾನವನನ್ನ ಪ್ರೀತಿಸುವುದಾಗಿದೆ. ಆಮೇಲೆ ನನ್ನನ್ನು ನಾನು ಹೇಗೆ ಪ್ರೀತಿಸುವುದು ಹಾಗೆಯೇ ನನ್ನ ನೆರೆಯವರನ್ನ ಪ್ರೀತಿಸುವುದಕ್ಕೆ ಕಲಿಸಿರುವಂತ ಏಕ ಗುರು ಯೇಸುವಾಗಿದ್ದಾನೆ. ಅದರಿಂದ ಯೇಸುವಿನ ಪ್ರೀತಿ ಡಿವೈನ್ ಲವ್. ಈ ಪ್ರೀತಿಯಾಗಿದೆ ಪರಿಶುದ್ಧಾತ್ಮ ಸ್ನಾನ ಹೊಂದುವಾಗ ನಮ್ಮ ಒಳಗೆ ಬರುವುದು. ಈ ಪ್ರೀತಿಯಾಗಿದೆ. ಈ ಪ್ರೀತಿ ನಮಗೆ ಪವಿತ್ರಾತ್ಮನ ಫಲದಲ್ಲಿರುವಂತ ಪ್ರೀತಿಯಾಗಿದೆ. ಆ ಫಲ ನಮ್ಮಿಂದ ಹೊರಗೆ ಬರುವಾಗ ನಾವು ದೈವಿಕ ಪ್ರೀತಿ ಉಳ್ಳವರಾಗಿ ಮಾರ್ಪಡುತ್ತೇವೆ. ಸೊ ಅದರಿಂದ ಒಂದನೆಯದು ಡಿವೈನ್ ಲವ್ ಆಗಿದೆ. ಸೊ ಈ ಪ್ರೀತಿ ನಮ್ಮಲ್ಲಿ ಕೊಡುವುದು ಪರಿಶುದ್ಧಾತ್ಮನಾಗಿದ್ದಾನೆ. ಪರಿಶುದ್ಧಾತ್ಮನ್ ಬಂದ್ರನೆ ಎಲ್ಲರನ್ನ ಸಹೋದರಿ ಸಹೋದರಗಳೆಂದೇ ಕಾಣುವುದಕ್ಕೆ ಸಾಧ್ಯ. ಪರಿಶುದ್ಧಾತ್ಮನ ಫಲವಾಗಿದೆ ಡಿವೈನ್ ಲವ್ ನಮ್ಮ ಒಳಗೆ ಹುಟ್ಟಿಸುವುದು. ಅದಕ್ಕೆ 1 ಕೊರಿಂಥ್ಯ ಬರೆದ ಪತ್ರಿಕೆ 13ನೇ ಅಧ್ಯಾಯ ದೈವಿಕ ಪ್ರೀತಿಯ ಆ ನಿಜಾಂಶಗಳನ್ನ ನಮಗೆ ಆ ಒಂದು ಅಧ್ಯಾಯ ಪೂರ್ತಿ ನೋಡುವುದಕ್ಕೆ ಸಾಧ್ಯ. ನಾನು ಅಲ್ಲಿಗೆ ಹೋಗುವುದಕ್ಕಾಗಿ ಇಷ್ಟಪಡುತ್ತಾ ಇಲ್ಲ. ಎರಡನೇದು ಸಂತೋಷ ಎಂಬುದಾಗಿ, ಜೋಯಿ ಎಂಬುದಾಗಿ ನಾವು ನೋಡುತ್ತೇವೆ. ಜೋಯ್ಸ್
ಯು ಗ್ರೇಟ್ಲಿ ರಿಜಾಯ್ಸ್ ವಿತ್ ಜೋಯಿ ಎಂಬುದಾಗಿ 1 ಪೇತ್ರನ ಬರೆದ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನದಲ್ಲಿ ನಮಗೆ ನೋಡುವುದಕ್ಕೆ ಸಾಧ್ಯ. ಆತ್ಮನಿಂದ ಉಂಟಾಗುವ ಸಂತೋಷವು ಆನಂದಭರಿತವಾಗುತ್ತೇವೆ. ಹಾಗಾದರೆ ಪರಿಶುದ್ಧಾತ್ಮನು ಕೊಡುವಂತ 2ನೆಯ ಫಲವಾಗಿದೆ ಸಂತೋಷವು. ದೇವಜನರ ಒಳಗೆ ಯಾವಾಗಲೂ ಸಂತೋಷ ಉಂಟಾಗುತ್ತದೆ. ಫಿಲಿಪಿಯ ಬರೆದ ಪತ್ರಿಕೆ 4:4 ಯಾವಾಗಲೂ ಸಂತೋಷಿಸಿರಿ, ಎಡಬಡದಂತೆ ಸ್ತೋತ್ರ ಮಾಡಿರಿ ಎಂಬುದಾಗಿ. ಯಾವಾಗಲೂ ಸಂತೋಷಿಸಿರಿ. ಯಾವಾಗಲೂ ಸಂತೋಷವನ್ನು ನಮ್ಮ ಹೃದಯಕ್ಕೆ ಕೊಡುವಂಥದ್ದು ಪರಿಶುದ್ಧಾತ್ಮನ ಫಲವಾಗಿದೆ. ಕೆಲವೊಂದು ಒಕೇಶನ್ಗಳಲ್ಲಿ ಮಾತ್ರ ಬರುವಂತ ಸಂತೋಷದ ವಿಷಯವಲ್ಲ. ಲೋಕದ ಸಂತೋಷವು ಕೆಲವೊಂದು ಒಕೇಶನ್ಗಳಲ್ಲಿ ಮಾತ್ರ ಬರುವುದು, ಕೆಲವೊಂದು ಪ್ರತ್ಯೇಕ ಸನ್ನಿವೇಶಗಳಲ್ಲಿ ಮಾತ್ರ ಬರುವಂತ ಸಂತೋಷವಾಗಿದೆ ಲೋಕದ ಸಂತೋಷ. ಆದರೆ ಡಿವೈನ್ ಜಾಯ್, ದೈವಿಕವಾದಂತ ಸಂತೋಷ, ದೇವರಾತ್ಮನು ಕೊಡುವ ಫಲವು ದಿನನಿತ್ಯವೂ ಅವರಲ್ಲಿ ಉಂಟಾಗುತ್ತದೆ. ಅದು ದೇವರು ಕೊಡುವಂತ ಸಂತೋಷವಾಗಿದೆ. ಸೊ ಈ ಸಂತೋಷವು ನಮ್ಮ ಒಳಗೆ ಬರಬೇಕಂದರೆ ಪರಿಶುದ್ಧಾತ್ಮ ಸ್ನಾನವನ್ನು ಹೊಂದಿರಬೇಕು ಎಂಬುದಾಗಿ. ಆತ್ಮ ಸ್ನಾನ ಹೊಂದಿದರನೇ ದೈವಿಕವಾದಂತ ಸಂತೋಷವು ನಮ್ಮ ಒಳಗೆ ಉಂಟಾಗುವುದಕ್ಕೆ ಸಾಧ್ಯ. ಮನುಷ್ಯರು ಸಂತೋಷಕ್ಕಾಗಿ ಏನೆಲ್ಲ ಕಾರ್ಯಗಳು ಮಾಡುತ್ತಾ ಇದೆ, ಸ್ವಲ್ಪ ಸಂತೋಷ ಉಂಟಾಗುವುದಕ್ಕೆ, ಆನಂದ ಉಂಟಾಗುವುದಕ್ಕೆ. ಆದರೆ ಪರಿಶುದ್ಧಾತ್ಮನ ಸ್ನಾನವನ್ನು ಹೊಂದುವವನ ಒಳಗೆ ದಿನನಿತ್ಯವೂ ಆನಂದವಾಗಿರುತ್ತೇವೆ. ಸೊ ಅದರಿಂದ ಆನಂದವು ಪರಿಶುದ್ಧಾತ್ಮನ ಕೊಡುವ ಒಂದು ಫಲವಾಗಿದೆ. ರಿಜೋಯ್ಸ್, ಜೋಯ್, ರಿಜೋಯ್ಸ್, ಸಂತೋಷವು. ಸೊ ಸಂತೋಷವು ಇಲ್ಲದೆ ಇರುವಂತ ಯಾರಾದ್ರೂ ಇವತ್ತು ಈ ವಿಡಿಯೋವನ್ನು ನೋಡುವುದಾದರೆ, ನೀವು ಕ್ರೈಸ್ತರಾಗಿ ಜನಿಸಿದೆ, ಕ್ರೈಸ್ತಿಯ ಮಾರ್ಗದಲ್ಲಿ ನಡೆಯುವನಾಗಿರ್ಬೋದು, ಆದರೆ ದೇವರ ವಾಕ್ಯದ ಪ್ರಕಾರ ದೈವಿಕ ಸಭೆಯ ಒಳಗೆ ಅಂಗವಾಗಿರ್ಬೋದು. ಆದರೆ ಸಂತೋಷವಿಲ್ಲದೆ ಇದ್ದರೆ ಪರಿಶುದ್ಧಾತ್ಮನ ಸ್ನಾನವನ್ನು ಹೊಂದಿಕೊಳ್ಳಿರಿ, ನಿಜವಾದ ಸಂತೋಷ ಉಂಟಾಗುತ್ತದೆ. 3ನೇ ವಿಷಯ, ಪರಿಶುದ್ಧಾತ್ಮನಿಂದ ಉಂಟಾಗುವ 3ನೆಯ ಫಲವು ಏನೆಂದರೆ ಪೀಸ್ ಆಗಿದೆ, ಸಮಾಧಾನವು. ದೇರ್ ಇಸ್ ನೋ ಪೀಸ್ ಫಾರ್ ದ ವಿಕೆಡ್ನೆಸ್ ಎಂಬುದಾಗಿ ವಚನ ಹೇಳುತ್ತಾ ಇದೆ. ದುಷ್ಟರಿಗೆ ಸಮಾಧಾನವು ಇಲ್ಲ. ಯೆಶಾಯನ ಗ್ರಂಥ 42ನೇ ಅಧ್ಯಾಯ 22ನೇ ವಾಕ್ಯ ಓದುವಾಗ, ದುಷ್ಟರಾದವನಿಗೆ ಸಮಾಧಾನವು ಇಲ್ಲ. ಹಾಗಾದರೆ ನೀತಿವಂತನಿಗೆ ಸಮಾಧಾನ ಉಂಟು. ಪೀಸ್, ಅದು ನಮಗೆ ರೆಸ್ಟ್ ಕೊಡುವುದಾಗಿದೆ, ವಿಶ್ರಾಂತಿಯನ್ನು ಕೊಡುವುದಾಗಿದೆ. ನಮ್ಮ ಇವತ್ತಿನ ಕಾಲವು ಬಹಳ ಬಿಸಿಯಾಗಿ ಜನರು ಹೋಗುತ್ತಿರುವಾಗ ಸಮಾಧಾನವೂ ಇಲ್ಲ. ಕೆಲವರಿಗೆ ಮನೆ ಒಳಗೆ ಬರುವುದಕ್ಕೆ ಇಷ್ಟವಾಗುತ್ತಾ ಇಲ್ಲ, ಮನೆ ಬಿಟ್ಟು ಹೋದರೆ ಸಾಕು. ಕೆಲವರಿಗೆ ಹೇಳುತ್ತದೆ, ನನಗೆ ಈ ಮನೆಯಿಂದ ಎಲ್ಲಾದ್ರೂ ಹೋಗಿದ್ರೇ ಸ್ವಲ್ಪ ಸಮಾಧಾನ ಸಿಕ್ಕುವುದು. ಹಾಗಾದರೆ ಪ್ರಿಯರೇ, ಇವತ್ತಿನ ಲೋಕದಲ್ಲಿ ನಷ್ಟವಾಗುವಂತ, ಲೋಕಕ್ಕೆ ಸಿಕ್ಕದೆ ಹೋಗುವಂತ, ಲೋಕಕ್ಕೆ ಕೊಡಕ್ಕಾಗದೆ ಇರುವಂತ ಒಂದು ವಿಷಯವಾಗಿದೆ ಸಮಾಧಾನ. ಮನುಷ್ಯನಿಗೆ ಏನೆಲ್ಲ ಇದ್ರೂ ಅವನ ಸಮಾಧಾನ ಅವನಿಗೆ ನಷ್ಟವಾಗುತ್ತಾ ಇದೆ. ಸಮಾಧಾನವಿಲ್ಲದೆ ಇರುವಂತ ಲೋಕ ಜನರನ್ನ ನಮಗೆ ನೋಡುವುದಕ್ಕೆ ಸಾಧ್ಯ. ಸಮಾಧಾನಕ್ಕಾಗಿ ಮನುಷ್ಯನು ಏನೆಲ್ಲ ಕಾರ್ಯಗಳು ಮಾಡುತ್ತಾ ಇದೆ, ಆದರೆ ಅವರ ಸಮಾಧಾನ ಪರಿಪೂರ್ಣವಾಗುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಆದರೆ ಪ್ರಿಯರೇ, ಇವತ್ತು ದೇವರಾತ್ಮನ ಮೂಲಕ ಈ ಕ್ಲಾಸಿನ ಮೂಲಕ ಹೇಳುವುದಕ್ಕೆ ಇಷ್ಟಪಡುವುದು, ನಿತ್ಯವಾದಂತ ಸಮಾಧಾನವನ್ನು ಪಡೆಯಬೇಕೆಂದರೆ ಯೇಸುವಿನ ಮಗನಾಗು, ಮಗಳಾಗು, ಯೇಸು ಕ್ರಿಸ್ತನು ಕೊಡುವಂತ ಪವಿತ್ರಾತ್ಮನ ಸ್ನಾನವನ್ನು ಹೊಂದಿರಿ. ಹಾಗಾದರೆ ನಿತ್ಯ ಸಮಾಧಾನವು ಉಂಟಾಗುತ್ತದೆ. ಪೀಸ್ಫುಲ್ ಲೈಫ್, ನಿತ್ಯ ಸಮಾಧಾನ ಜೀವಿತವನ್ನು ನಡೆಸುವುದಕ್ಕೆ ಕುಟುಂಬ ಜೀವಿತಗಳೆಲ್ಲ ಅಲ್ಲಕಲ್ಲೋಲವಾಗುತ್ತಾ ಇದೆ. ಡಿವೋರ್ಸ್ಗಳು ಹೆಚ್ಚಾಗಿ ಬರುತ್ತಾ ಇದೆ.
ಕುಟುಂಬಗಳು, ಬಂಧಗಳು ವಿಚ್ಛೇದಿಸಲ್ಪಡುತ್ತಾ ಇದೆ. ಗಂಡ ಹೆಂಡತಿಯರ ಸಂಬಂಧಗಳು ದೂರವಾಗುತ್ತಾ ಇದೆ. ತಂದೆ ತಾಯಿಗಳು ಮಕ್ಕಳ ಸಂಬಂಧಗಳು ದೂರವಾಗುತ್ತಾ ಇದೆ. ಕಾರಣ ಸಮಾಧಾನವಿಲ್ಲ. ಏನು ಮಾಡಿದರೂ ಸಮಾಧಾನವಾಗಿ ಒಂದು ತೂಟ ಮಾಡುವುದಕ್ಕಾಗುತ್ತಾ ಇಲ್ಲ. ಸೊ ಹಾಗಾದರೆ ಸಮಾಧಾನ ನಷ್ಟವಾಗದಂತೆ ಇರಬೇಕೆಂದರೆ ಪರಿಶುದ್ಧಾತ್ಮ ಸ್ನಾನವನ್ನು ಹೊಂದಬೇಕು. ಪರಿಶುದ್ಧಾತ್ಮ ಸ್ನಾನ ಹೊಂದಬೇಕಂದರೆ ಅದು ಕೊಡುವವನಾದ ಯೇಸುವಿನ ಮಗನು ಮಗಳಾಗಬೇಕು. ಹಾಗಾದರೆ ಮೂರನೇದು ಸಮಾಧಾನವಾಗಿದೆ. ನಾಲ್ಕನೆಯದು ಪೇಷನ್ಸ್ ಎಂಬುದಾಗಿ ಹೇಳುತ್ತೇವೆ, ಕ್ಷಮೆ ಎಂಬುದಾಗಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಆ ಮಾತು ನಮಗೆ ನೋಡುವುದಕ್ಕೆ ಸಾಧ್ಯ. ಕ್ಷಮೆ, ಪರಿಶುದ್ಧಾತ್ಮನಿಂದ ಕೊಡುವಂತ ಕ್ಷಮ, ಪೇಷನ್ಸ್. ದೇರ್ ಇಸ್ ನೋ ನಾವು ಈ ತರವಾಗಿ ಫೇತ್ ಡೆವಲಪ್ ದಿ ಪೇಷನ್ಸ್. ವಿಶ್ವಾಸ ನಮ್ಮ ಒಳಗಿದ್ದರೆ ಅದು ನಮಗೆ ಕ್ಷಮೆಯನ್ನು ಉಂಟು ಮಾಡುತ್ತದೆ ಎಂಬುದಾಗಿ. ಸೊ ಫೈತ್ ಡೆವಲಪ್ಸ್ ಪೇಷನ್ಸ್. ಹಾಗಾದರೆ ಯೇಸು ಕ್ರಿಸ್ತನಲ್ಲಿ ಪೂರ್ಣವಾಗಿ ನಂಬಿಕೆಯನ್ನು ಇಡುವವನಿಗೆ ಕ್ಷಮಿಸುವಂತ ವರವನ್ನು ದೇವರು ಕೊಡುತ್ತಾನೆ. ಕ್ಷಮೆ ಬಹಳ ಇಂಪಾರ್ಟೆಂಟ್ ಆಗಿರುವ ಒಂದು ಫಲವಾಗಿದೆ. ಕುಟುಂಬಗಳ ಚದರಿ ಹೋಗುವುದಕ್ಕೆ ಕಾರಣ ಕ್ಷಮೆ ಎಂಬುದಾಗಿರುವಂತ ಈ ಎರಡು ಮಾತು ಅವರ ಹೃದಯದಲ್ಲಿ ಇಲ್ಲದೆ ಇರುವುದರಿಂದ. ಗಂಡನಿಗಾಗಲಿ ಹೆಂಡತಿಗಾಗಲಿ ಕ್ಷಮಿಸಿರಿ ಎಂಬುದಾಗಿ ಹೇಳುವುದಕ್ಕೆ ಒಂದು ಮಾತು ಆ ಒಂದು ಮಾತು ಹೇಳುವುದಕ್ಕೆ ಮನುಷ್ಯನಿಗೆ ಆಗದಂತೆ ಹೋಗುವುದರಿಂದ ಕುಟುಂಬ ಜೀವಿತಗಳೆಲ್ಲ ಕಲ್ಲೋಲಗಳಾಗುತ್ತಾ ಇದೆ. ಎಲ್ಲ ಮನುಷ್ಯನ ಕೈಯಿಂದ ಬಿಟ್ಟು ಹೋಗುತ್ತಾ ಇದೆ. ಆದರೆ ಮರಣದವರೆಗೂ ಕ್ಷಮಿಸುವುದಕ್ಕೆ ಕಲಿಸಿರುವಂತ ಏಕ ವ್ಯಕ್ತಿ ಯೇಸುವಾಗಿದ್ದಾನೆ. ಕ್ಷಮಿಸಿರಿ. ಯುದ್ಧ ಮಾಡಕ್ಕೆ ನಮಗೆ ಯೇಸು ಕಲಿಸಲಿಲ್ಲ, ಹೋರಾಟ ಮಾಡಕ್ಕೆ ಯೇಸು ಕಲಿಸಲಿಲ್ಲ, ಕ್ಷಮಿಸುವುದಕ್ಕೆ ಯೇಸು ಕಲಿಸಿದರು. ಕ್ಷಮೆ ನಮ್ಮ ಜೀವಿತದಲ್ಲಿ ಬರಬೇಕು. ಅದು ಪರಿಶುದ್ಧಾತ್ಮನ ಫಲವಾಗಿದೆ. ಪರಿಶುದ್ಧಾತ್ಮನ ಒಬ್ಬರ ವ್ಯಕ್ತಿಯಲ್ಲಿ ಕ್ರಿಯೆ ಮಾಡುವುದಾದರೆ ಅವನಿಗೆ ಕ್ಷಮೆ ಉಂಟಾಗುತ್ತದೆ. ಅವನು ಬೇಗನೆ ಒಬ್ಬ ವ್ಯಕ್ತಿಯ ಮೇಲೆ ಕೈ ಹಾಕುವವನಲ್ಲ. ಕ್ಷಮೆ ಎಂಬುದಾಗಿರುವಂತ ಎರಡು ಮಾತಿನಲ್ಲಿ ಇಡೀ ಲೋಕ ಸಮಾಧಾನವನ್ನು, ಕುಟುಂಬ ಸಮಾಧಾನವನ್ನು ಒಳಪಡಿಸಿದೆ. ನಿನಗೆ ಕ್ಷಮೆ ಇದ್ದರೆ ಸಮಾಧಾನವಾಗಿರುವುದಕ್ಕೆ ಸಾಧ್ಯ. ಹಾಗಾದರೆ ಕ್ಷಮೆ ಎಂಬುದಾಗಿರುವ ಫಲ ನಿನ್ನಿಂದ ಹೊರಗೆ ಬರಲಿ. ಐದನೇದಾಗಿರುವಂತ ವಿಷಯ ಕೈಂಡ್ನೆಸ್ ಎಂಬುದಾಗಿ. ದಯೆ, ಕ್ಷಮೆ ಮತ್ತು ವಚನ ಹೇಳುತ್ತಾ ಇದೆ ದಯೆ. ಫಿಲಿಪಿಯ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಾಕ್ಯ. ಪೇಷನ್ಸ್ ಅದರ ವಾಕ್ಯ ಏನಂದ್ರೆ 1 ತಿಮೊಥೆಯೋಸನು ಬರೆದ ಪತ್ರಿಕೆ 6ನೇ ಅಧ್ಯಾಯ 11ನೇ ವಾಕ್ಯ. ಓಕೆ, ಸೊ ನಾವು ಜಸ್ಟ್ ಚಿಂತಿಸುವುದು ಕೈಂಡ್ನೆಸ್ ಎಂಬುದಾಗಿ, ದಯೆ ಎಂಬುದಾಗಿ, ಕಂಪ್ಯಾಷನ್ ಎಂಬುದಾಗಿ ಹೇಳುತ್ತೇವೆ. ಕಂಪ್ಯಾಷನ್, ದಯೆ, ಕರುಣೆ ತೋರಿಸುವುದು ಎಂಬುದಾಗಿ. ಫಿಲಿಪಿಯ ಬರೆದ ಪತ್ರಿಕೆ 2ನೇ ಅಧ್ಯಾಯ ಅದರ 1ನೇ ವಾಕ್ಯವನ್ನು ಓದುವಾಗ ನಮಗೆ ಆ ಭಾಗವನ್ನು ಗೊತ್ತಾಗುತ್ತದೆ. ಏನಾದರೂ ಕಂಪ್ಯಾಷನ್, ಆತ್ಮನಿಂದಲೇ ನಮಗೆ ದಯೆ ಉಂಟು ಮಾಡುವುದು, ಕನಿಕರವು ಬರುವುದು. ದಯೆ, ಕನಿಕರ, ಕರುಣೆ ಇದೆಲ್ಲ ಆ ಒಂದು ಆತ್ಮನಿಂದ ಉಂಟಾಗುವುದಾಗಿದೆ. ಏನಾಗಿದೆ ಕಂಪ್ಯಾಷನ್? ಕಂಪ್ಯಾಷನ್ ಅಂದರೆ ಅನುಕಂಪೆ ಎಂಬುದಾಗಿ, ಕರುಣೆ ತೋರಿಸುವುದು. ಒಮ್ಮೆ ಯೇಸು ಒಂದು ಸಾಮ್ಯ ಹೇಳಿದರು. ಯೆರಿಹೋವಿಂದ ಯೆರೂಸಲೇಮಿಂದ ಯೆರಿಹೋವಿಗೆ ಪ್ರಯಾಣ ಮಾಡುವಂತ ಒಬ್ಬ ವ್ಯಕ್ತಿ
ಕಳ್ಳರ ಕೈಯಲ್ಲಿ ಸಿಕ್ಕಿಕೊಂಡು ಕಳ್ಳರು ಚೆನ್ನಾಗಿ ಅವನನ್ನು ಹೊಡೆದು ಅರ್ಧ ಪ್ರಾಣವಾಗಿ ದಾರಿಯಲ್ಲಿ ಬಿಟ್ಟು ಹೋದನು. ಆ ದಾರಿಯಲ್ಲಿ ಫಸ್ಟ್ ಬಂದಂದ ಒಬ್ಬ ಯಹೂದನು ಬರ್ತಾ ಇತ್ತು. ಯಹೂದನು ಇವನನ್ನ ಕಂಡು ಗಮನಿಸದಂತೆ ಹೋಗಿದನು. ಅವನಿಗೊಂದು ಕರುಣೆ ಅವನ ಮೇಲೆ ಬಂತಿಲ್ಲ. ಅವನ ಅರ್ಧ ಪ್ರಾಣ, ಈಗ ಅವನ ಅರ್ಧ ಪ್ರಾಣವಾಗಿ ಶರೀರದಿಂದ ರಕ್ತಗಳೆಲ್ಲ ಹೊರಗೆ ಬಂತು. ಅದನ್ನ ಸುರಿಸುತ್ತಾ ಪ್ರಾಣ ಮರಣಕ್ಕೆ ಗೋಳಾಡುವಾಗ ಬೆಳಾಡುವಾಗ ಆ ಯಹೂದನ್ನು ನೋಡಿ ಕಣ್ಣು ಮುಚ್ಚಿಕೊಂಡು ಹಂಗೆ ನಡೆದಿದ್ದನು. ನಂತರ ಆ ದಾರಿಯಲ್ಲಿ ಒಬ್ಬ ಯಾಜಕನು ಬರ್ತಾ ಇದೆ. ಯಾಜಕನು ಇವನನ್ನ ಕಂಡು ಗಮನಿಸದಂತೆ ಹೋಗಿದನು. ಆಕಸ್ಮಿಕವಾಗಿ ಆ ದಾರಿಯಲ್ಲಿ ಒಬ್ಬ ಸಮರ್ಯದವನು ಬರ್ತಾ ಇದೆ. ಈ ಸಮರ್ಯದವನು ಯಹೂದನಲ್ಲ, ಅವನು ಯಾಜಕನ ಪದವಿ ಉಳ್ಳವನಲ್ಲ. ಸಮರ್ಯದವರು ದೇವರನ್ನ ನಂಬದೇ ಇರುವಂತ ಜನವಾಗಿದೆ. ಆ ಸಮರ್ಯದವನಿಗೆ ಇವನನ್ನು ಕಂಡು ಕರುಣೆಯುಂಟಾಯಿತು. ಒಬ್ಬ ಮನುಷ್ಯನು ಪ್ರಾಣ ಹೋಗಕ್ಕೆ ಅವನು ಅಷ್ಟಷ್ಟು ಹತ್ತಿರ ಬಂದಿದೆ. ಅವನೇನ್ ಮಾಡಿದನು ಗೊತ್ತಾ? ಆ ಮನುಷ್ಯನ ಮೇಲೆ ಕರುಣೆಯನ್ನ ತೋರಿಸಿ, ಪೇಷನ್ಸ್ ತೋರಿಸಿ ಅವನನ್ನ ಶಸ್ತ್ರದಲ್ಲಿ ಹಾಕಿದನು. ಯೇಸು ಹೇಳ್ತಾ ಇದೆ, ಆ ವ್ಯಕ್ತಿಯಲ್ಲಿ ಮೂವರಲ್ಲಿ ಯಾರಾಗಿರುತ್ತಾನೆ ಅವನ ಸ್ನೇಹಿತನು? ಜನ ಹೇಳುತ್ತಾ ಇದೆ, ಆ ಸಮರ್ಯದವನು ಆಗಿದ್ದಾನೆ. ಯಾಕೆಂದರೆ ಅವನನ್ನು ಕರುಣೆಯನ್ನು ತೋರಿಸಿದನು. ಇವತ್ತು ಪ್ರಿಯರೇ, ನಮ್ಮ ಲೋಕದಲ್ಲಿ ನಷ್ಟಪಡುವಂತ ಒಂದು ಮೂಲ್ಯವಾಗಿದೆ ಕರುಣೆ. ದಯೆ ತೋರಿಸುವುದು, ಒಂದು ಕರುಣೆ ತೋರಿಸದಂತೆ, ಒಂದು ದಯೆ ತೋರಿಸದಂತೆ ಮನುಷ್ಯನನ್ನ ಸುಟ್ಟು ಕೊಂದಾಕುವುದಕ್ಕೆ, ಮನುಷ್ಯನನ್ನ ಹೊಡೆದು ಬಿಸಾಡುವುದಕ್ಕೆ ನಮ್ಮ ಲೋಕ ಎಷ್ಟು ಮಟ್ಟಿಗೆ ಸೈತಾನಿನಿಗೆ ವಿಧೇಯವಾಯಿತು ಎಂಬುದಾಗಿ ಚಿಂತಿಸಬೇಕು. ಸಿಟ್ಟು ಜಾಸ್ತಿ, ಕೋಪ ಜಾಸ್ತಿ, ಕೈಗೆ ಸಿಕ್ಕುವುದು ಎತ್ತುಕೊಂಡು ಮನುಷ್ಯರನ್ನು ಹೊಡೆಯುವುದು. ಮನುಷ್ಯರನ್ನು ಹೊಡೆಯುವುದಕ್ಕೆ ಯಾವ ಮಿತಿಯೂ ಇಲ್ಲದಂತೆ, ಇಲ್ಲ ಅವನ್ ನನ್ನ ಆಗಿರುವಂತ ಒಬ್ಬ ವ್ಯಕ್ತಿ ಎಂಬುದಾಗಿ ಚಿಂತೆ ಬರುತ್ತಾ ಇಲ್ಲ. ತಪ್ಪು ಬಂದರೆ ಇಮ್ಮಿಡಿಯೇಟ್ ಜನರು, ಅಧಿಕಾರಿಗಳು ಎಲ್ಲ ಅವನನ್ನು ದಂಡಿಸುತ್ತಾ ಇದೆ, ಒಡೆದು ಸಾಯಿಸುವುದಕ್ಕೆ. ಹಾಗಾದರೆ ಪ್ರಿಯರೇ, ಇದಕ್ಕೆಲ್ಲ ಕಾರಣ ಏನೆಂದ ಗೊತ್ತಾ? ಮನುಷ್ಯನ ಒಳಗೆ ದಯೆ ಎಂಬುದಾಗಿರುವುದಿಲ್ಲ, ಪೇಷನ್ಸ್ ಇಲ್ಲ. ಆ ಪೇಷನ್ಸ್ ನಮಗೆ ಹೆಂಗೆ ಬರುವುದು? ಪೇಷನ್ಸ್ ಬಂದರೆ ರಾಜ್ಯವು ಚೆನ್ನಾಗಿರುತ್ತದೆ, ಜನರು ಸಮಾಧಾನವಾಗಿರುತ್ತದೆ. ಮನುಷ್ಯರಿಗೆ ಕೋಟಿಗಟ್ಟಲೆ ದುಡ್ಡಿದ್ದರನ್ನು ಕ್ಷಮೆ ಇಲ್ಲದೆ ಇದ್ದರೆ, ದಯೆ ಇಲ್ಲದೆ ಇದ್ದರೆ ಪ್ರಯೋಜನವುಳ್ಳವನಾಗುವುದಿಲ್ಲ. ಮನುಷ್ಯನಿಗೆ ದಯೆ ತೋರಿಸುವವನಾಗಬೇಕು. ನನ್ನ ಕರ್ತನಾದ ಯೇಸು ಅನೇಕರಿಗೆ ದಯೆ ತೋರಿಸಿದನು, ಅವ ಕರುಣೆ ತೋರಿಸಿದನು. ಆ ಯೇಸುವನ್ನು ಆರಾಧಿಸುವಂತ ನಾವು ಕರುಣೆ ತೋರಿಸುವವರಾಗೋಣ. ಅದು ಲೋಕಕ್ಕೆ ಮೋರಲಾಗಿರಲಿ ಎಂಬುದಾಗಿ. ಆರನೇದಾಗಿ ಗುಡ್ನೆಸ್ ಎಂಬುದಾಗಿ ಹೇಳುತ್ತದೆ. ಹಿ ವೆಂಟ್ ಅರೌಂಡ್ ಡೂಯಿಂಗ್ ಎ ಗುಡ್ನೆಸ್. ಆತನು ಹೊರಗೆ ಸುತ್ತಿ ಸಂಚರಿಸಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿದನು. ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 10ನೇ ಅಧ್ಯಾಯ 32ನೇ ವಾಕ್ಯವನ್ನು ನಾವು ಓದುವಾಗ ನಮಗೆ ಅಲ್ಲಿ ನೋಡುವುದಕ್ಕೆ ಸಾಧ್ಯ. ಸೊ ನಾವು ಒಳ್ಳೆಯದು ಮಾಡುವವರಾಗಿದೆ. ಒಳ್ಳೆಯದು ಮಾಡುವವನು, ಗುಡ್ನೆಸ್, ಒಳ್ಳೆಯದನ್ನ ಮಾಡುವುದಕ್ಕೆ ದೇವರು ನಮ್ಮನ್ನು ಕರೆದಿದೆ. ಡೂಯಿಂಗ್ ಗುಡ್ ಈಸ್ ದಿ ಬೆಸ್ಟ್. ಅದು ಒಳ್ಳೆಯದಾಗಿದೆ. ಒಳ್ಳೆಯದು ಮಾಡುವುದಕ್ಕಾಗಿ ನಮಗೆ ಕಲಿಸಿರುವುದು ಯೇಸುವಾಗಿದ್ದಾನೆ. ಮನುಷ್ಯನು ಒಳ್ಳೆಯದು ಮಾಡುವುದನ್ನ ಮರೆತು ಬಿಟ್ಟಿದೆ. ಒಳ್ಳೆ ಕೆಲಸಗಳಿಗೆ ಕೈ ಕೊಡುವುದನ್ನ ಮರೆತು ಬಿಟ್ಟಿದೆ. ಕೆಟ್ಟತನಕ್ಕಾಗಿ ಮಾತ್ರ ಮನುಷ್ಯನು ಸವಾಲೆತ್ತುವಾಗ ಒಳ್ಳೆಯದನ್ನ ಕಂಡು ಅಪ್ರಿಶಿಯೇಟ್ ಮಾಡುವುದಕ್ಕೆ, ಅಭಿನಂದನಾರ್ಹ ಮಾಡುವುದಕ್ಕೆ, ಅಭಿನಂದಿಸುವುದಕ್ಕೆ ಮನುಷ್ಯನು ಮರೆತು ಹೋಗುತ್ತಾ ಇದೆ. ಆದರೆ ಒಳ್ಳೆಯದು ಮಾಡಿಸುವುದು ಪರಿಶುದ್ಧಾತ್ಮನ ಕಾರ್ಯವಾಗಿದೆ.
ನೀನು ಪರಿಶುದ್ಧಾತ್ಮ ಸ್ನಾನವನ್ನು ಹೊಂದಿದವನಾಗಿದ್ದರೆ ನಿನ್ನಲ್ಲಿ ಒಳ್ಳೆಯ ಕಾರ್ಯ ಹೊರಗೆ ಬರಬೇಕು. ಅದೊಂದು ಫಲವಾಗಿ ನಮಗೆ ನೋಡುವುದಕ್ಕೆ ಸಾಧ್ಯ. ಇದೆಲ್ಲ ಹೇರಳವಾಗಿ ವಿವರಿಸುವುದಕ್ಕೆ ನಾನು ಹೆಚ್ಚಾಗಿ ವಿವರಿಸುವುದಕ್ಕೆ ಇಷ್ಟಪಡುತ್ತಾ ಇಲ್ಲ. ಆರನೇ ವಿಷಯ ಗುಡ್ನೆಸ್ ಆಗಿದರೆ, ಏಳನೇ ವಿಷಯ ಫೇತ್ಫುಲ್ನೆಸ್ ಎಂಬುದಾಗಿ. ಫೇತ್ಫುಲ್ನೆಸ್, ನಾವು ನಂಬಿಗಸ್ತನಾಗಿರಬೇಕು, ವಿಶ್ವಸ್ತನಾಗಿರಬೇಕು ಎಂಬುದಾಗಿ. ಇಬ್ರಿಯ ಬರೆದ ಪತ್ರಿಕೆ 10ನೇ ಅಧ್ಯಾಯ 35ನೇ ವಾಕ್ಯವನ್ನು ಓದುವಾಗ ನಮಗೆ ಗೊತ್ತಾಗುತ್ತದೆ. ನಾವು ವಿಶ್ವಸ್ತರಾಗಿರೋಣ, ಕುಟುಂಬದಲ್ಲಿ ವಿಶ್ವಸ್ತರಾಗಿರೋಣ, ದೇಶದಲ್ಲಿ ವಿಶ್ವಸ್ತರಾಗಿರೋಣ, ಕೆಲಸದಲ್ಲಿ ವಿಶ್ವಸ್ತರಾಗಿರೋಣ. ಇದು ಪರಿಶುದ್ಧಾತ್ಮನ ಕೊಡುವಂತ ಫಲವಾಗಿದೆ. ಪರಿಶುದ್ಧಾತ್ಮ ಫಲವಾಗಿದೆ ವಿಶ್ವಸ್ತತೆ. ಸೊ ಇದಕ್ಕೆಲ್ಲ ತುಂಬಾ ಅರ್ಥಗಳುಳ್ಳದಾಗಿದೆ. ಆದರೆ ನಾನು ಅದನ್ನು ವಿವರಿಸುವುದಕ್ಕಾಗಿ ಸಮಯವನ್ನು ತಗೊಳ್ಳುತ್ತಾ ಇಲ್ಲ. ವಿಶ್ವಸ್ತನಾಗಿರೋಣ, ಫೇತ್ಫುಲ್ ಆಗಿರೋಣ. ಈಗ ಫೇತ್ಫುಲ್ನೆಸ್ ಮನುಷ್ಯನೊಳಗೆ ಕಾಣುತ್ತಾ ಇಲ್ಲ, ಸ್ವಾರ್ಥಕ್ಕೋಸ್ಕರ. ಆದರೆ ಫೇತ್ಫುಲ್ನೆಸ್ ಆಗಿ ವಿಶ್ವಸ್ತನಾಗಿರುವುದಕ್ಕೆ ದೇವರ ವಚನ ನಮಗೆ ಕಲಿಸುತ್ತಾ ಇದೆ. 8ನೇ ವಿಷಯ, 7ನೇದು ಫೇತ್ಫುಲ್ನೆಸ್ ಆಗಿದರೆ, 8ನೇ ವಿಷಯ ಜೆಂಟಲ್ನೆಸ್ ಎಂಬುದಾಗಿ. ಅಂದರೆ ಸೌಮ್ಯವಾದಂತ ಜೀವಿತ ಎಂಬುದಾಗಿ. ವಚನದಲ್ಲಿ ನಾವು ಓದುವಾಗ ಗಲಾತ್ಯ ಬರೆದ ಪತ್ರಿಕೆ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಶಾಂತರು ಎಂಬುದಾಗಿ ಹೇಳುತ್ತೇವೆ. ಜೆಂಟಲ್ನೆಸ್ ಎಂಬುದಾಗಿ ಹೇಳುವಂತ ಮಾತಿಗೆ ಶಾಂತರು, ಶಾಂತ ಸ್ವಭಾವವುಳ್ಳವನು, ಅವರು ಭೂಮಿಯನ್ನ ಹತೋಟಿಗೆ ಇಟ್ಟುಕೊಳ್ಳುವವರು ಎಂಬುದಾಗಿ ವಾಕ್ಯ ಹೇಳುತ್ತಾ ಇದೆ. ಶಾಂತ ಸ್ವಭಾವ, ಹೇಳುವುದನ್ನ ಕೃತ್ಯವಾಗಿ ಕೇಳದಂತೆ ಕೋಪ ರೋಷಗೊಳ್ಳುವವನಲ್ಲ, ಹೇಳುವಂತ ವಿಷಯಗಳನ್ನ ಕೇಳಿ ಶಾಂತವಾಗಿ ಅದಕ್ಕೆ ಉತ್ತರವನ್ನು ಕೊಡುವವನು. ಶಾಂತರು ಧನ್ಯರು. ಪರಿಶುದ್ಧಾತ್ಮನ ಫಲವಾಗಿದೆ ಶಾಂತದ ಸ್ವಭಾವ. ಕುಟುಂಬಗಳಲ್ಲಿ ಜಗಳಗಳ ಮಾತ್ರ ನೋಡುವುದಕ್ಕೆ ಸಾಧ್ಯ, ಹೊಡೆದಾಟಗಳು ಕಚ್ಚಾಟಗಳು ಮಾತ್ರ ನೋಡುವುದಕ್ಕೆ ಸಾಧ್ಯ. ಶಾಂತ ಸ್ವಭಾವವುಳ್ಳವರನ್ನ ಕಂಡುಹಿಡಿಯುವುದಕ್ಕಾಗುತ್ತಾ ಇಲ್ಲ. ಇಂಗ್ಲಿಷಲ್ಲಿ ನಾವು ಈ ತರವಾಗಿ ಹೇಳ್ತೇವೆ, ಶಾರ್ಟ್ ಟೆಂಪರ್ ಎಂಬುದಾಗಿ. ಒಂದು ಮಾತು ಹೇಳು ಮುಗಿಸುವುದರೊಳಗಾಗಿ ಕೋಪಗೊಂಡು ಕೈ ಎತ್ತುವುದು ಕಾಲೆತ್ತುವುದು ಆಗಿ ಮಾರ್ಪಟ್ಟಿದೆ. ಶಾಂತ ಸ್ವಭಾವ ದೇವರಾತ್ಮನಿಂದ ಉಂಟಾಗುವುದು, ಅದೊಂದು ಫಲವಾಗಿದೆ. 9ನೇ ವಿಷಯವಾಗಿದೆ ಸೆಲ್ಫ್ ಕಂಟ್ರೋಲ್ ಎಂಬುದಾಗಿ, ಸ್ವಯ ನಿಯಂತ್ರಣ ಎಂಬುದಾಗಿ. ಸ್ವಯ ನಿಯಂತ್ರಣ, ನನ್ನನ್ನು ನಾನು ನಿಯಂತ್ರಿಸಿಕೊಳ್ಳುವುದು. ಗಲಾತ್ಯ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಒಬ್ಬರಿಗೊಬ್ಬರು ವಹಿಸಿಕೊಳ್ಳುವುದು, ನಿಯಂತ್ರಿಸುವುದು. ನನ್ನ ಕಣ್ಣು ಅಂದರೆ ಪಂಚೇಂದ್ರಿಯಗಳನ್ನ ನಿಯಂತ್ರಿಸಿಕೊಳ್ಳುವಂಥದ್ದು, ಅದಕ್ಕೆ ಸೆಲ್ಫ್ ಕಂಟ್ರೋಲ್ ಬೇಕು ಎಂಬುದಾಗಿ. ಸೊ ತುಂಬಾ ವಾಕ್ಯಗಳು ಸೆಲ್ಫ್ ಕಂಟ್ರೋಲ್ ಇಲ್ಲದಂತೆ ಕೆಲಸ ಮಾಡಿದಂತ ಅನೇಕರನ್ನ ವಚನದಲ್ಲಿ ನಮಗೆ ನೋಡುವುದಕ್ಕೆ ಸಾಧ್ಯ. ಆದರೆ ನಾನು ಅಲ್ಲಿಗೆಲ್ಲ ಹೋಗುವುದಕ್ಕೆ ಇಷ್ಟಪಡುತ್ತೇನೆ, ಈಗಲೇ ಟೈಮಿಂಗ್ ಬಹಳ ಜಾಸ್ತಿ ಆಗಿತ್ತು. ಸೊ 9 ವಿಧವಾದಂತ ಫಲಗಳಿದಾಗಿದೆ. ಈ 9 ಫಲಗಳು ನಮ್ಮ ಹೊರಗೆ ಬರಬೇಕಂದ್ರೆ, ಒಳಗಿಂದ ಹೊರಗೆ ಬರಬೇಕಂದ್ರೆ ಅದು ಕೊಡುವಂತ ಪರಿಶುದ್ಧಾತ್ಮ ಸ್ನಾನವನ್ನು ನಾವು ಹೊಂದಿಕೊಳ್ಳಬೇಕು. ಪರಿಶುದ್ಧಾತ್ಮ ಸ್ನಾನವು ಹೊಂದಿದರೆ ಮಾತ್ರ ಈ ಫಲಗಳು ನಮ್ಮಿಂದ ಹೊರಗೆ ಬರುವುದಕ್ಕೆ ಸಾಧ್ಯ. ಸೊ ಹಾಗಾದರೆ ಪರೀಕ್ಷಿಸಿರಿ, ನಮ್ಮನ್ನು ಶೋಧಿಸಿರಿ, ನಾವು ನಮ್ಮನ್ನೇ ಪರಿಶೋಧಿಸಿಕೊಳ್ಳೋಣ. ನಾನು 9 ವಿಧವಾದಂತ ಫಲಕ್ಕೆ ವಿಧೇಯನಾಗಿದ್ದೀರಾ? ಈ 9 ವಿಧವಾದಂತ ಫಲವು ನನ್ನಿಂದ ಹೊರಗೆ ಬರುತ್ತಾ ಇದೆಯಾ ಎಂದು ನಮ್ಮನ್ನು ಪರಿಶೋಧಿಸಿಕೊಳ್ಳೋಣ.
ನನ್ನ ಕ್ಲಾಸ್ ಅನ್ನು ನಾನು ಮುಕ್ತಾಯಗೊಳಿಸುವುದಕ್ಕೆ ಇಷ್ಟಪಡುತ್ತೇನೆ. ಈ ಒಂದು ವಿಷಯವನ್ನ ಪ್ರಿಯ ದೇವಜನರೇ ಬಹಳ ಅರ್ಥಗಂಭೀರವಾಗಿ ಚಿಂತಿಸಬೇಕಾದಂತ ಕಾರ್ಯಗಳಾಗಿದೆ. ಆದ್ರೆ ನಾನು ಅದನ್ನ ಬಹಳ ಶಾರ್ಟ್ ಆಗಿ ನಿಮಗೆ ಅದನ್ನ ತಿಳಿಸಿದೆ. ಈ 9 ಫಲಗಳು ನಮ್ಮಿಂದ ಬರಬೇಕು ಎಂದೇ ದೇವರಿಷ್ಟಪಡುತ್ತಾ ಇದೆ. ಈ ಫಲ ನಮ್ಮಲ್ಲಿ ಇಲ್ಲದೆ ಇದ್ದರೆ ನಾವು ದೇವರ ರಾಜ್ಯದಿಂದ ಹೊರಗಾಗುತ್ತೇವೆ. ಅದರಿಂದ ಈ ಫಲ ಕೊಡೋಣ. ಈ ಫಲವು ವಚನದಲ್ಲಿ ನಾವು ಕಾಣುವಂತ ಫಲವು ನಮ್ಮಿಂದ ಹೊರಗೆ ಬರುವಾಗ ನಾವು ದೇವರ ರಾಜ್ಯದಲ್ಲಿ ಇರುವವರಾಗಿರ್ತೇವೆ. ಹಾಗಾದ್ರೆ ಈ ವಿಡಿಯೋ ಮೂಲಕವಾಗಿ ದೇವರು ನಮ್ಮನ್ನೆಲ್ಲರನ್ನ ಹೇರಳವಾಗಿ ಆಶೀರ್ವದಿಸಲಿ. ಪ್ರಿಯರೇ, ವಿಡಿಯೋವನ್ನ ಸಬ್ಸ್ಕ್ರೈಬ್ ಮಾಡಿರಿ, ಅದರ ಬೆಲ್ಲೈಕನ್ನು ಕೂಡ ಎನೇಬಲ್ ಮಾಡಿರಿ ಮತ್ತು ಒಂದು ಲೈಕ್ ಕಮೆಂಟ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಬೇಕೆಂದೇ ನಿಮ್ಮನ್ನು ವಿನಂತಿಸುತ್ತೇನೆ. ಇನ್ನು ಹೆಚ್ಚಿನ ವಿಷಯಗಳವಾಗಿ ನಿಮ್ಮ ಮಧ್ಯದಲ್ಲಿ ಬರುವವರೆಗೂ ದೇವ ನಮ್ಮನ್ನು ಎಲ್ಲರನ್ನ ಹೇರಳವಾಗಿ ಆಶೀರ್ವದಿಸಲಿ, ಅನುಗ್ರಹಿಸಲಿ ಎಂಬುದಾಗಿರುವ ಪ್ರಾರ್ಥನೆಯಿಂದ ವಿಡಿಯೋವನ್ನ ಮುಕ್ತಾಯಗೊಳಿಸುತ್ತೇನೆ. May the good God be with you and bless you coming days. Thank you.